ನಿಮ್ಮ ಮೊದಲನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಮೆದುಳು ಚುರುಕಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಹಾಗಲಕಾಯಿ, ಸಿ ಗೋಬಿ, ಡಿ ಪಾಲಕ್ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಪಾಲಕ್ ಸೊಪ್ಪು. ಎರಡನೇ ಪ್ರಶ್ನೆ, ಮಾನವನ ರಕ್ತದಲ್ಲಿ ಯಾವ ಲೋಹ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ತಾಮ್ರ, ಬಿ ಬಂಗಾರ, ಸಿ ಕಬ್ಬಿಣ, ಡಿ ಬೆಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ. ಮೂರನೇ ಪ್ರಶ್ನೆ, ಮಾನವ ದೇಹದಲ್ಲಿ ಅತ್ಯಂತ ಬಲಿಷ್ಠ ಮೂಳೆ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ತೊಡೆಯ, ಬಿ ಹಿಂಭಾಗದ, ಸಿ ಕಿವಿಯ, ಡಿ ದವಡೆಯ. ಇದಕ್ಕೆ ಸರಿಯಾದ ಉತ್ತರ ದವಡೆಯ. ನಾಲ್ಕನೇ ಪ್ರಶ್ನೆ, ಕಪ್ಪು ಗುಲಾಬಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಭಾರತ, ಸಿ ಟರ್ಕಿ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಟರ್ಕಿ. ಐದನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಅವರಿಗೆ ಎಷ್ಟು ಮಕ್ಕಳಿದ್ದರು? ಆಪ್ಷನ್ಸ್: ಎ 2 ಮಕ್ಕಳು, ಬಿ 4 ಮಕ್ಕಳು, ಸಿ 5 ಮಕ್ಕಳು, ಡಿ ಒಬ್ಬ ಮಗ. ಸರಿಯಾದ ಉತ್ತರ 4 ಮಕ್ಕಳು. ಮುಂದಿನ ಪ್ರಶ್ನೆ, ಸಾವಿನ ನಂತರ ದೇಹವು ಎಷ್ಟು ತೂಕವನ್ನು ಕಳೆದುಕೊಳ್ಳುತ್ತದೆ? ಆಪ್ಷನ್ಸ್: ಎ 8 ಗ್ರಾಂ, ಬಿ 14 ಗ್ರಾಂ, ಸಿ 21 ಗ್ರಾಂ, ಡಿ 30 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ 21 ಗ್ರಾಂ. ಏಳನೇ ಪ್ರಶ್ನೆ, ಚಹಾದೊಂದಿಗೆ ಏನು ತಿನ್ನುವುದರಿಂದ ಒಬ್ಬ ವ್ಯಕ್ತಿಯು ಸಾಯಬಹುದು? ನಿಮ್ಮ ಆಪ್ಷನ್ಸ್: ಎ ಬಿಸ್ಕತ್, ಬಿ ರೊಟ್ಟಿ, ಸಿ ಬ್ರೆಡ್, ಡಿ ಅರಿಶಿಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರಿಶಿಣ. ಎಂಟನೇ ಪ್ರಶ್ನೆ, ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ? ನಿಮ್ಮ ಆಪ್ಷನ್ಸ್: ಎ ಪ್ರಧಾನಮಂತ್ರಿ, ಬಿ ಮುಖ್ಯಮಂತ್ರಿ, ಸಿ ರಾಷ್ಟ್ರಪತಿ, ಡಿ ಮುಖ್ಯ ನ್ಯಾಯಾಧೀಶರು. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಒಂಬತ್ತನೇ ಪ್ರಶ್ನೆ, ಯಾವ ದೇಶವು ಒಂದು ಸೈನ್ಯವನ್ನು ಹೊಂದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಐಸ್ಲ್ಯಾಂಡ್, ಬಿ ನೇಪಾಲ್, ಸಿ ಬಾಂಗ್ಲಾದೇಶ್, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಐಸ್ಲ್ಯಾಂಡ್. ಹತ್ತನೇ ಪ್ರಶ್ನೆ, ಭೂಮಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 8 ಮಾರ್ಚ್, ಬಿ 22 ಏಪ್ರಿಲ್, ಸಿ 5 ಸೆಪ್ಟೆಂಬರ್, ಡಿ 14 ನವೆಂಬರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.